ದನಕ ದನಕ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ದನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ನಿಮ್ಮ ಭಕ್ತಿ ಇಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ 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 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿದ್ರಿಪ್ಪ. ಇದೇ ಮಾತಾ ಕೇಳಲ್ಪ ಮುಂದೆ ಕೇಳಪ್ಪ. ಇದೇ ಮಾತು ಯಾಕೆ ಹೇಳಿದ್ರ ಅಂತ ಕೇಳಿದ್ರ ಮರವಿದ್ದು ಫಲವೇನು ನೆರಳಿಲ್ಲ ದನಕ ಹೌದು ಹೌದು ಗಿಡ ನೋಡಕ್ ಭಾಳ ದೊಡ್ಡದದ ತಾಡ್ದದ ಒಂದು ದಿವಸ ಗಿಡದಾಗ ಹೂವಾಗಿಲ್ಲ ಹಣ್ಣಾಗಿಲ್ಲ ಯಾರಿಗೆ ಸೈತೆ ನೆರಳು ಕೊಟ್ಟಿಲ್ಲ ಅಂತ ಗಿಡ ತಗೊಂಡು ಏನು ಮಾಡೋದೈತಿ ಕಡ್ದು ಒಲಿಗೆ ಹಚ್ಚದೈತಿ. ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ಇದು ಹೆಂಗ್ರಿಪ್ಪ ಆಕಳ ನೋಡಕ್ ಭಾಳ ದೊಡ್ಡದದ ಹೌದು ಭಾರಿ ಚಂದ ಭಾರಿ ಎತ್ತರ ಐತಿ ಖಿಲಾರಿ ಐತಿ ಕೋಡು ನೋಡು ಸುದ್ದದವ ಬಾಲು ನೋಡು ಸುದ್ದದ ಕಾಲು ನೋಡು ಸುದ್ದದವ ಬಾಯಾಗ ಹಲ್ಲ ಸುದ್ದದವ ಆಕಳು ಮಾತ್ರ ಹಿಂಡಲಾಗ್ಯದ ಏ ಅಂತ ಆಕಳು ನಮಗೆ ಬ್ಯಾಡ್ರಿ. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ಇದು ಹೆಂಗ್ರಿ ನೋಡಕ್ ಭಾಳ ಚಂದ ಕಾಣಿಸ್ಲಿಕತ್ತಾರ ಚಲೋ ಕಾಣಿಸ್ಲಿಕತ್ತಾರ ಕಣ್ಣಿಗೆ ಹೌದು ಭಾರಿ ಕಾಣಿಸ್ತಾರ ಪೈಜಾಮ್ ಹಾಕ್ಯಾರ ತೆಳಗ ಬಿಳಿ ಪ್ಯಾಂಟ್ ಹಾಕ್ಯಾರ ಚಂದ ಕಾಣಿಸ್ಲಿಕತ್ತಾರ ಹೌದು ಹೌದು ಅವ್ರ ಬಲ್ಯಕ್ಕ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರ ಅವ್ರಿಗೆ ತಗೊಂಡು ಏನು ಮಾಡೋದೈತೆ ಮರಣ್ಣ ನಾ ಹೋಗಕ್ಕಾರ ಗಾಡಿಯಾಗ ಹೇಳ್ತೀನಿ ರೀ ಏನು ಮಾಡೋದಂತೇಳಿ. ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ ನಮಸ್ಕಾರ ಮಾಡ್ತಾರ ಹೌದು ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದೇ ಇರಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರ ಅವ್ರು ಹೇಳ್ಯಾರಲ್ರಿ. ಅದಕ್ಕೆ ಇರ್ಲಿ ಪುಣ್ಯಾತ್ಮರೇ ಇವತ್ತಿನ ದಿವಸ ಏನಾಗ್ಯದ್ರಿಪ್ಪ ನನ್ನಪ್ಪ ಸಿದ್ದಪ್ಪಜ್ಜರ ಒಂದು ಆ ಪುಣ್ಯತಿಥಿಯ ಸಲುವಾಗಿ ಹೌದು ಹೌದು ಇಲ್ಲಿ 2 ಮೇಳಗಳನ್ನ ಕೂಡ್ಸಿರಿ ಕೂಡ್ಸ್ಯಾರಲ್ರಿ. ಅವು 2 ಮೇಳಿನ ಕಾರ್ಯಕ್ರಮ ಹೆಂಗ ನಡೆದಾವ ಅಂತಕ್ಕಂಥದ್ದು ಈಗಾಗಲೇ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ ಐತಿ. ನಮ್ಮ ಉಭಯ ತಂಡದವರು ಹೋದ ಸಂದಿನೊಳಗ ಒಂದು ವಿಷಯ ಇಟ್ಟಿದ್ರು ಅವರು. ಹೌದಪ್ಪ ಹೌದು ಇಟ್ಟಿದ್ರು. ಶರಣರು ಹೆಚ್ಚಿಗೋ ಏನು ಸಿದ್ಧರು ಹೆಚ್ಚಿಗೋ ಅಂದ ಕೂಡಲೇ ನನ್ನ ಪಾಲಿಗೆ ನಾ ಸಿದ್ಧರ ಅನ್ನೋದು ಹಿಡ್ಕೊಂಡೇವಿ. ಅರಿಕೇರಿ ಆಗಿದ್ದು ಸಿದ್ಧರಿಂದಿ ಆಗ್ಯದ. ಹೌದು ಮಕಣಾಪುರ ಆಗಿದ್ದು ಸಿದ್ಧರಿಂದಿ ಆಗ್ಯದ. ಹುಲಜಂತಿ ಆಗಿದ್ದನು ಕೂಡ ಸಿದ್ಧ ಮಾಳಿಂಗರಾಯದಿಂದ ಆಗ್ಯದ. ಶಿರಡೋಣ ಆಗಿದ್ದು ಸಿದ್ಧ ಬೀರೇಶ್ವರನಿಂದ ಆಗ್ಯದ. ಹೌದು ಎಲ್ಲ ಆಗಿದ್ದು ಸಿದ್ಧರಿಂದ ಆಗ್ಯದ. ಹೌದು ಹೌದು ಶರಣರಿಂದ ಏನೂ ಆಗಿಲ್ಲ ಅಂದ ಕೂಡಲೇ ಕೆಲವೊಂದು ಉದಾಹರಣೆಗಳು ಕೊಟ್ಟಾರಲ್ರಿ. ಭಾಳ ಸಂತೋಷ ಅನಿಸ್ತು. ನಾನು ಅವರು ವಿಷಯ ಇಟ್ಟು ಕೂಡಲೇ ಒಂದು ಮಾತು ಹೇಳಿದ. ಏನು ಆ ದಿತಿ ಹೊಟ್ಟಿಲೆ ದೇವತೆಗಳು ಹುಟ್ಟಿದ್ರು, ದಿದಿತಿ ಹೊಟ್ಟಿಲೆ ದೈತ್ಯರು ಹುಟ್ಟಿದ್ರು. 3 ಕೋಟಿ ಮುನಿಗಳು ಹುಟ್ಟಿದ್ರು, 9 ಕೋಟಿ ಹೌದು ಗುಪ್ತ 9 ಕೋಟಿ ಸಿದ್ಧರು ಗುಪ್ತ ನೀರಿನೊಳಗಿದ್ರು ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊತ ಬಂದಾರ. ಹಿಂಗ ಪುಸ್ತಕದೊಳಗನು ಸಾರ್ತದ. ಆ ಸಮಯದೊಳಗ ನಿಮ್ಮ ಶರಣರು ಎಲ್ಲಿ ಇದ್ರು ಅಂದ ಕೂಡಲೇ ಅದು ಅಲ್ಲೇ ಬಿಟ್ಟಾರ. ಅವರು ಬಿಟ್ಟಾರು. ಆ 9 ಕೋಟಿ ಸಿದ್ಧರ ಹೆಸರು ಹೇಳ್ರತ್ ನೋಡ್ರಿ. ಅವ್ರು 9 ಕೋಟಿ ಅಂದಿರಲ್ಲ, ಅವ್ರ ಹೆಸರು ಏನು ಅಂತ ಕೇಳ್ತಾರ ಸರ್ ಅವ್ರು ನಿಮ್ದೊಂದು ಫೋಟೋರೇ ಕೊಡ್ರಿ. ಆ ಕೋಟಿ ಅಂದ್ರೆ ಎಷ್ಟು ಅದ ಗೊತ್ತದ ನಿಮಗ? ಹೆಂಗ್ರಿ 9 ಕೋಟಿ ಸಿದ್ಧರು ಆ ಗುಪ್ತ ನೀರಿನೊಳಗಿದ್ರ ಅಂತ ಹೇಳಿ ನಾನು ನಾವು ಗುಪ್ತ ನೀರಿನಾಗ ಹೇಳಿ ಅಷ್ಟು ಮಂದಿ ಹೆಸರು ಹೇಳಾರ ಹತ್ತಿರಲ್ರಿ. ನೀವೆಷ್ಟು ಶಾಣೆ ಇದ್ದೀರಿ ಅಲ್ರಿ ಸರ್. ನೀರನ್ನು ಹುಡುಕಾಡ್ಕೊಂತಂಬ್ರಿ ಏನ್ರಿ ಅವ್ರಿಗೆ ಅಲ್ಲೇಟು ಮಾಲಿ ಮನಿ ಹೆಸರು ಬಿಡು ನೀನು. ಇಲ್ಲಿ ನಿಮಗೊಂದು ಮಾತು ಹೇಳ್ತೀನಿ ನಾನು. ಏನು ಈ ಹಾಲು ಮತ ಅನ್ನೋದು ಹೆಂಗ ಬೆಳಕಿಗೆ ಬತ್ತು? ಪಾರ್ವತಿ ಪರಮೇಶ್ವರ ವಿವಾಹ ಸಂಚಾರಕ್ಕೆ ಬಂದಾಗ ಕೈಲಾಸದೊಳಗ ಮಕ್ಕಳನ್ನು ಬಿಟ್ಟು ಬಂದಿದ್ರು. ಹೌದು ಬಂದಿದ್ರು. ಯಾರಿಗೆ? ಗಣಪತಿಗೆ, ಶನಮುಖಗ. ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಪಾರ್ವತಿ ದೇವಿಯ ಮಲಿ ಹಾಲ ಧರಣಿಗೆ ಬಿದ್ದು. ಹೌದು ಬಿದ್ದು ಮಲಿ ಹಾಲು ವ್ಯರ್ಥ ಆಗಿ ಹೋಗಬಾರ್ದು ತಿಳಿದುಕೊಂಡು ಬಲಿಕಿನ ಮಲಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡಿದಳು, ಎಡಕಿನ ಮಲಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡಿದಳು. ಹೌದು 2 ಗೊಂಬಿಗಳ ಜೀವಕಳ ತುಂಬದಾಗ್ಲಿಲ್ಲ. ಪರಮೇಶ್ವರ ಬಂದ. ಪರಮೇಶ್ವರ ಬಂದು ಕೇಳ್ತಾನ, ಪಾರ್ವತಿ ದೇವಿ ಮಕ್ಕಳ ಆಡುವಂತ ಗೊಂಬಿಗಳ ಮಾಡಿದಿಲ್ಲ, ಯಾಕೆ ಮಾಡಿದ ಅಂತ ಕೇಳ್ದ. ಅವಾಗ ಪಾರ್ವತಿ ದೇವಿ ಹೇಳ್ತಾಳ, ಏನ್ ಹೇಳ್ತಾಳ್ರಿ? ಪತಿನಾಥ ಪತಿದೇವ ಇವು 2 ಗೊಂಬಿಗಳಿಂದ ಮತ ಬೆಳಿಬೇಕಾಗ್ಯದ. ಹೌದು ಆ ಜೀವಕಳ ತುಂಬ ಶಕ್ತಿ ನನ್ನ ಬಲ್ಯಕ್ಕಿಲ್ಲ, ಆ ಶಕ್ತಿ ನಿಮ್ಮ ಬಲ್ಯಕ್ಕೈತಿ. ಇವು 2 ಗೊಂಬಿಗಳಿಗೆ ಜೀವಕಳ ತುಂಬತ್ ಹೇಳಿದಳು. ಹೌದಪ್ಪ ಹೌದು ಹೇಳಿದಳು. ಅವಾಗ ಪರಮೇಶ್ವರ ಹೇಳ್ತಾನ, ಏನು? ಪಾರ್ವತಿ ದೇವಿ ಇನ್ನೂ ಒಂದು ಗೊಂಬಿ ತಯಾರು
ಮಾಡು. ಹೌದು 3 ಗೊಂಬಿಗಳಿಗೆ ಜೀವಕಾಳ ತುಂಬುತ್ತೀನಿ ಅಂತ ಹೇಳ್ದ. ಇನ್ನೊಂದು ಗೊಂಬಿ ತಯಾರು ಮಾಡಿದ್ರು. ಹಾ. ಆ ಗೊಂಬಿಗೆ ಜೀವಕಾಳ ತುಂಬಿ ಎಲ್ಲಿ ಬಿಟ್ರು ಅಂತ ಕೇಳಿದ್ರೆ ತಿಪ್ರಂಗಿ ಕೆರೆ ಮೇಲೆ ಬಿಟ್ರು. ಹೌದು ಅವರೇ ಯಾರು? ತಿಪ್ರೇಶ್ವರ ಅರಸ ಅಂತ ಹೇಳಿ. ಹೌದು. ಇನ್ನ ಒಂದು ಹೆಣ್ಣು ಗೊಂಬಿಗೆ ಒಂದು ಗಂಡು ಗೊಂಬಿಗೆ ಜೀವಕಾಳ ತುಂಬಿ ಜಾಗ್ರತಪುರ ಸೀಮೆಯಾಗಿ ಬಿಟ್ರು. ಹಾ. ಅವರೇ ಮುದ್ದಾಯಿ ಮುದ್ದುಗೌಡ ಅಂತ ಹೇಳಿ. ಹೌದು ಹೌದು. ಜಾಗ್ರತಿಪುರ ಅಂದ್ರೆ ಈಗಿನ ಹುಲಜಂತಿ ಊರ. ಹೌದು. ಮುದ್ದಾಯಿ ಮುದ್ದುಗೌಡನ ಹೊಟ್ಟಿಲೆ ಆದಿಗೊಂಡ ಮಗ ಹುಟ್ಟಿ ಬಂದ. ಆದಿಗೊಂಡಗ 6 ಮಂದಿ ಮಕ್ಕಳು. ಹಾ. ಅದ್ರೊಳಗ ಕಡಿ ಹುಟ್ಟ ಉಂಡಾಡ ಪದಮಗೊಂಡ. ಹೌದು ಹೌದು. ಉಂಡಾಡ ಪದಮಗೊಂಡಗ 2 ಮಂದಿ ಹೆಂಡ್ರು 84 ಮಂದಿ ಮಕ್ಕಳು. ಹೌದು. ಊರಾಗ ಜಿಂಕಾದೇವಿ ಜೊತೆ ಲಗ್ನ ಅದ. ಹಾ. ಇಲ್ಲಿ ಹತ್ತಿ ಕಂಕಣ ಕಟ್ಟಿ ಲಗ್ನ ಅದ. ಇಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಊರಾಗ. ಹೌದಪ್ಪ ಹೌದು ಹುಟ್ಟಿ ಬಂದ್ರು. ಉಂಡಾಡ ಪದಮಗೊಂಡು ಉಂಡತಿ ಊರಾಗೆ ತಿರುಗಳಕತ್ತ. ಅಣ್ಣದೇವರಿಗೆ ಸಹಿಸ್ಕೊಳ್ಳೋದಾಗ್ಲಿಲ್ಲ. ಹೌದು. ಇವನು ನಮ್ಮ ಸಂಗಟ ಕೆಲಸ ಮಾಡ್ಬೇಕಂತ ಕಾಲಕ್ಕೆ ಯಾಕಾಗಲ್ಲ ಅಂತ ಹೇಳಿ ಹಾ. ಆ ಎತ್ತುಗಳು ಹೊಡ್ಕೊಂಡು ನೇಗಲು ತಗೊಂಡು ಮಾನೇದ ಹೊಲಕ್ಕೆ ನೇಗಲು ಹೊಡ್ಲಿಕ್ಕೆ ಹೋದ. ತಂದು ಹೇಳ್ತಾನ ಏನಂತ? ಯಪ್ಪ ಹಾ. ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ 3 ಕಣ್ಣಿನ ಹೊತ್ತಿಗೆ ಮಾತ್ರ ನೇಗಲು ಹಾಯಿಸಬೇಡ ಅಂತ ಹೇಳ್ದ. ಹೌದು. ಹಾಯಿಸ್ಬೇಡ ಅಂದ್ರು ಕೂಡ ಪದಮಗೊಂಡು ಒಯ್ದು ನೇಗಲು ಹಾಯಿಸದ. ಆ 3 ಕಣ್ಣಿನ ಹೊತ್ತ ಒಡೆದು ಇಬ್ಬಾಗಾಯ್ತು. ಹೌದು ಹೌದು. ಹೊತ್ತಿನ ಕುರಿ ಮ್ಯಾಗ ಬರ್ಲಕತ್ತು. ಹಾ. ಅಲ್ಲೇ ಇರ್ತಕ್ಕಂಥ ಕಂಟಿ ಹುಲ್ಲು ತಗೊಂಡ ಹೊತ್ತಿನ ಮೇಲೆ ಇಟ್ಟು ಉರಿ ಹಚ್ಚದ. ಹೌದು. ಅಲ್ಲಿ 6 ಬಣ್ಣದ ಕುರಿ ತಯಾರದು. ಹೌದು. ಎಷ್ಟು ಬಣ್ಣದು? 6 ಬಣ್ಣದು. 6 ಬಣ್ಣದ ಕುರಿಗಳು ತಯಾರದು. ಹಾ. ಅದೇ ಕುರಿ ಬೆನ್ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕು ಬಂಕಾಪುರ ಸೀಮೆಗೆ ಹೋದ. 1 ದಿವಸ 2 ದಿವಸ 3 ದಿವಸ ಉಪವಾಸ ತಿರುಗಾಡ್ದ. ಹೌದು. 3 ದಿವಸ ಉಪವಾಸ ತಿರುಗಾಡ್ದ. ಊಟ ಮಾಡದೆ ಗೊತ್ತಿದ್ದಿಲ್ಲ. ಹಾ. ಅವಾಗ ಸಾಕ್ಷಾತ್ ನನ್ನ ರೇವಣ ಸಿದ್ಧ ಬಂದ. ಯಾರು ಬಂದ್ರು? ಸಾಕ್ಷಾತ್ ರೇವಣ ಸಿದ್ಧ ಬಂದ. ನಾನು ಸಿದ್ಧ ಬಂದ. ಹಾ. ಸಿದ್ಧ ಬಂದು ಹೌದು. ಪದಮಗೊಂಡ 1 ದಿವಸ ಅಲ್ಲ 2 ದಿವಸ ಅಲ್ಲ 3 ದಿವಸ ಉಪವಾಸ ತಿರುಗಾಡಕತ್ತಿದಿ. ನೀವು ಉಪವಾಸ ತಿರುಗಾಡಕ್ ಹೋಗ್ಬೇಡ. ಹೌದು. ಇಲ್ಲೇ ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಊಟ ಮಾಡ್ಬೇಕಂತೇಳಿ ಹೌದು ಹೌದು. ಪದಮಗೊಂಡಗ ನನ್ನ ರೇವಣ ಸಿದ್ಧ ಸಿದ್ಧ ಕಲಸದ. ಹಾ. ಯಾಕಾಗತ್ತೇಳಿ ರೇವಣ ಸಿದ್ಧ ಕಲಿಸಿದ ಪ್ರಕಾರ ಪದಮಗೊಂಡ ಹಾಲು ಹಿಂಡದ. ಹಾಲು ಕಾಸಬೇಕತ್ತನ ಬೆಂಕಿ ಇರಲಿಲ್ಲ. ಹೌದು. ಅದೇ ಆರ್ಯಾಣದಾಗ ಒಂದು ಹುಲ್ಲು ಜೋಪಡಿ ಒಳಗ ಒಂದು ಉದಕಡಿ ಹಚ್ಚದಾಗ ಎಷ್ಟು ಹೊಗೆ ಬರ್ತಿತ್ತು ನೋಡು, ಅಷ್ಟೇ ಹೊಗೆ ಬರ್ತಿತ್ತು. ಆ ಹುಲ್ಲು ಜೋಪಡಿಗೆ ಪದಮಗೊಂಡು ಬೆಂಕಿ ಕೇಳಕ್ ಹೋದ. ಹೌದು. ಬೆಂಕಿ ಕೇಳಕ್ ಹೋದ. ಬೆಂಕಿ ಕೇಳಕ್ ಹೋದ ಕೂಡಲೇ ಬೆಂಕಿ ತಗೊಂಡು ಯಾರು ಚುಮಲಾದೇವಿ ಹೊರಗೆ ಬಂದಳು. ಚುಮಲಾದೇವಿ ಪದಮಗೊಂಡನ ರೂಪಕ್ಕೆ ಮೆಚ್ಚದಳು. ಮನಸ್ಸು ಮಾಡಿದಳು. ಮಾಡ್ಕೊಂಡ್ರೆ ಇವನಿಗೆ ಲಗ್ನ ಮಾಡ್ಕೋಬೇಕಂತೇಳಿ ಅವನ ಮ್ಯಾಗ ಮನಸ್ಸು ಮಾಡಿದಳು. ಆ ಗಂಧ ರಾಕ್ಷಿನ ಆಶ್ರಯದೊಳಗೆ ಹಾಕಿದ್ಳು. ಗಂಧ ರಾಕ್ಷಿನ ಸಂಹಾರ ಮಾಡಿ ಚುಮಲಾದೇವಿನ ಕರ್ಕೊಂಡು ಆ ಕುರಿ ಹಟ್ಟಿಗೆ ಬಂದ, ಭಾಗ್ಯದ ಹಟ್ಟಿಗೆ ಬಂದ. ಹೌದು. ಭಾಗ್ಯದ ಹಟ್ಟಿಗೆ ಬಂದ. ಎಲ್ಲಾ ತಿಳ್ಕೊಂಡ್ರೆ ರೇವಣಿಸಿದ್ದ. ಹೌದು. ತಿಳ್ಕೊಂಡು ಇವ್ರಿಗೆ ಇಬ್ಬರಿಗೆ ಲಗ್ನ ಮಾಡ್ಬೇಕಂತ ಹೇಳಿ ಅಲ್ಲಿ ಲಗ್ನ ಮಾಡ್ಲಕತ್ತ. ಹತ್ತಿ ಸಿಗ್ಲಿಲ್ಲ. ಕುರಿ ಉಣ್ಣಿನ ಕತ್ತರಿಸಿ ಉಣ್ಣಿ ಕಂಕಣ ಮಾಡಿ ಅವ್ರ ಕೈಯಾಗ ಕಟ್ಟಿ ಲಗ್ನ ಮಾಡ್ದ. ಅಲ್ಲಿ 21 ಮಂದಿ ಹೆಣ್ಮಕ್ಳು 21 ಮಂದಿ ಗಂಡಸು ಮಕ್ಕಳು ಉಣ್ಣಿ ಕಂಕಣದವ್ರು ಹುಟ್ಟಿದ್ರು. ಅಲ್ಲಿ 42 ಮಂದಿ, ಊರಾಗ 42 ಮಂದಿ, 84 ಮಂದಿ ಮಕ್ಕಳು. ಜಗ್ಗಲ ಮುತ್ತಯ್ಯ, ಸಾಯಿ ಮುತ್ತಯ್ಯ, ಸೋಯಿ ಮುತ್ತಯ್ಯ, ಶಾಂತ ಮುತ್ತಯ್ಯ, ಬರಗಲ ಮುತ್ತಯ್ಯ, ಅಂಬಲಿ ಮುತ್ತಯ್ಯ, ಕಂಬಳಿ ಮುತ್ತಯ್ಯ, ದೀಪಿರಾಯ್, ದೇವರಾಯನ ಹೊಟ್ಟಿಲೆ ದೀಪಕರಾಯ, ಆಲಕರಾಯ, ಪಾಲಕರಾಯ, ಆಣಕರಾಯ, ಚಾಣಕರಾಯ, ಸೈರಿಕ ಬಂಬರಾಯ, ಕರಿಗೌಡ, ಕೆಂಚಗೌಡ, ಸೋಮರಾಯ, ತುಕಾಪರಾಯ, ಜಕ್ಕರಾಯ, ಮಾಳಿಂಗರಾಯ, ರೆಬ್ಬರಾಯ, ಬೀರ್ ಮುತ್ಯ, ಕಣ್ಣು ಮುತ್ಯ, ಸೋಮುತ್ಯ, ಸಾಕಿದ ಮಗ ಜಗ್ಗಿನ ಬಳ್ಳಪ್ಪ. ಹೌದು. ಹಿಂಗ ಹಾಲು ಮತ್ತ ಬೆಳಕಿಗೆ ಬತ್ತು. ಇಲ್ಲಿ ಒಂದು ಮಾತು ಕೇಳ್ತೀನಿ ನಾನು. ಏನ್ರಿ? ನನಗ ನವಕೋಟಿ ಸಿದ್ರಿ ಹೆಸರು ಹೇಳತ್ತೇಳಿ ಅಂದಿದ್ದ ಪಿಂಟು ಮಾಸ್ತಾರ. 4 ಮಂದಿ ವರವಿನ ಮಕ್ಕಳು ಯಾರು? ಅವತಾರ ಉದಸಿದ ದೇವೇಂದ್ರ ಬಿಳಿ ಅನಿಸಿದ ಆಚಾರ್ಯಗೌಡ, ಸೋಮಣ್ಣ ಮುತ್ಯ, ಕಡಿ ಹುಟ್ಟ ಕಣ್ಣು ಮುತ್ಯ. ಇವ್ 4 ಮಂದಿ ಹೊಟ್ಟಿಲಿ 21 ಮಂದಿ ಧರ್ಮರು ಹುಟ್ಟ್ಯಾರ. 21 ಮಂದಿ ಧರ್ಮರು ಹೊಟ್ಟಿಲೆ 101 ಮಂದಿ ಧರ್ಮರು ಹುಟ್ಟ್ಯಾರ. ನನಗೇನು ನವಕೋಟಿ ಸಿದ್ರಿ ಹೆಸರು ಅಂತ ಹೇಳಿ ಹೇಳ್ತಂದಿದಲ್ಲ, ನಾ ಏನು ನಿನಗೆ ಹಂಗೆ ಕೇಳೋದಿಲ್ಲ. ಬರೀ 101 ಮಂದಿ ಹೆಸರು ಹೇಳಿದ್ರ ಇವತ್ತು ನಾ ಸೋತಂಗ, ನೀ ಗೆದ್ದಂಗ. ಬರೇ 101 ಹೇಳಿಬಿಡ್ರಿ ಸಾಕು. ಅದು ಸತ್ಯಕ್ಕೆ ಸಮೀಪ ಇರಬೇಕು. ಕೇಳಿದ್ರ ಹೇಳಂಗಿರ್ಬೇಕದು. ಹೌದು, ಇರ್ಬೇಕು ಹೇಳಂಗ. ಅದು ಹೇಳಲಾರ್ದಂಗೆ ಇರಬಾರದು. ನವಕೋಟಿ ಸಿದ್ರಿ ಹೆಸರು ಹೇಳತ್ತಿರಲ್ಲ, ನೀವು ಎಷ್ಟು ಶಾಣ್ಯರಿದ್ರಿ ಪಿಂಟು ಮಾಸ್ತರ್ ಅವರ. ಹ್ಯಾಂಗ್ರಿ ಸರ್? ಅದಕ್ಕೆ ಇರ್ಲಿ. ಸಿದ್ರಿ ಎಲ್ಲಿ ಪವಾಡ ಮಾಡಿದ್ರು? ಸಿದ್ರಿ ಎಲ್ಲಿ ಹೆಚ್ಚಿಗೆ ಆದ್ರು? ಎಲ್ಲಿಯಾದ್ರು? ಅವತಾರ ಹೌದು. ಸಿದ್ಧ ಮೊದಲನೇ ಮಗ, ದೇವೇಂದ್ರ ಬಿಳಿ ಅನ್ಸಿದ್ದ 2ನೇ ಮಗ. ಹೌದು. ದೇವೇಂದ್ರ ಬಿಳಿ ಅನ್ಸೊಟ್ಟಿ ಹೊಟ್ಟಿಲೆ ಇಂದಾಪುರ ಬುಳ್ಳೋಗ್ಸಿದ್ದು ಹುಟ್ಟಿ ಬಂದ, ಹೊನ್ನಮಳೆದು ಹೋಗ್ಸಿದ್ದು ಹುಟ್ಟಿ ಬಂದ. ಹೊನ್ನಮಳೆದು ಹೋಗ್ಸಿದ್ದು ಹುಟ್ಟಿ ಬಂದು ಪ್ರಾಯಕ್ಕೆ ಬಂದ. ಪ್ರಾಯಕ್ಕೆ ಬಂದ ಕೂಡಲೇ ಲಗ್ನ ಮಾಡಿದ್ರು. ಹೌದು. ಲಗ್ನ ಆಯ್ತು. ಆ ಹೊನ್ನಮಳೆದು ಹೋಗ್ಸಿದ್ದು ನಾಡ ಸಂಚಾರ ಮಾಡ್ಬೇಕಲ್ಲಕತ್ತ, ದೇಶ ಸಂಚಾರ ಮಾಡ್ಬೇಕಲ್ಲಕತ್ತ. ದೇಶ ಸಂಚಾರ ಮಾಡೋಕ್ಕಿಂತ ಮುಂಚಿತವಾಗಿ ಮುತ್ತನ ಬಲ್ಯಕ್ಕೆ ಹೋಗಿ ಬರ್ಬೇಕಂತೇಳಿ ಗುಡ್ಡಕ್ಕೆ ಬಂದ.
ಗುಡ್ಡಕ್ಕೆ ಬಂದ ಹೌದು. ಗುಡ್ಡಕ್ಕೆ ಬಂದು ಮುತ್ಯಾಗ ನಮಸ್ಕಾರ ಮಾಡಿ ಮುತ್ಯಾಗತ್ತಾನ ಏನಂತ ಮುತ್ಯ ಹಾ. ನಾ ನಾಡು ಸಂಚಾರ ಮಾಡಕ್ ಹೊಂಟೀನಿ ದೇಶ ಸಂಚಾರ ಮಾಡಕ್ ಹೊಂಟೀನಿ ಹೌದು. ನಿನ್ನ ಕೈಯಾಗಿನ ಬೆತ್ತ ಕೊಡು ಅಂತ ಕೇಳ್ದ ಕೇಳ್ದ ಯಾರು ಮುತ್ಯ ಯಾರು ಹೊನ್ನಮಳಿದ ಹೋಗ್ಸಿದ್ದ ಹಾ ಸಿದ್ಧನೇ ಸಿದ್ಧ ಕೇಳ್ದ ಹೌದು ಅವಾಗ ಅಮೋಘ ಸಿದ್ಧ ಹೇಳ್ತಾನ ಏನಂತ್ರಿ ಯಪ್ಪಾ, ಹಾ. ಎಲ್ಲಾ ಕೇಳು ಎಲ್ಲಾ ಕೊಡ್ತೀನಿ ಹಾ. ಈ ಕೈಯಾಗಿನ ಬೆತ್ತ ಮಾತ್ರ ಕೇಳಬೇಡ ಈ ಬೆತ್ತ ತಗೊಂಡ್ರೆ ನಿನಗ ಮಕ್ಕಳಾಗಲ್ಲ ಅಂತ ಹೇಳ್ದ ಹೌದೌದು ಹೇಳ್ದ ಏನ್ ಹೇಳ್ದ ಬೆತ್ತ ತಗೊಂಡ್ರ ಮಕ್ಕಳಾಗೋದಿಲ್ಲ ಅಂತ ಹೇಳ್ದ ಮಕ್ಕಳಾಗಲ್ಲ ಅಂತ ಹೇಳ್ದ ಹಾ. ಅವಾಗ ಹೊನ್ನಮಳಿದ ಹೋಗ್ಸಿದ್ದ ತಾನ ಏನಂತ್ರಿ ಮುತ್ಯ ನನಗ ಮಕ್ಕಳಾಗಲಿಕ್ ಬಿಡಲೇಕ ಬಿಡಲೇಕ ಭಕ್ತರಿಗೆ ಮಕ್ಕಳಾದ್ರೂ ಸಾಕು ಭಕ್ತರಿಗೆ ಸಿರ್ತನ ಸಿಕ್ಕರೆ ಸಾಕು ಹೌದು. ನಿನ್ನ ಕೈಯಾಗಿನ ಬೆತ್ತ ನನಗೆ ಬೇಕೇ ಬೇಕು ಮುತ್ಯ ಅಂತೇಳಿ ಹಠ ಮಾಡಿ ತಗೊಂಡ ಮುಂದೆ ಇವನಿಗೆ ಮಕ್ಕಳೇ ಆಲಿಲ್ಲ ಆಗ್ಲಿಲ್ಲ ಊರನ ಮಂದಿ ನಿಂದ್ಯಾದ ಮಾತಾಡ್ಲಕತ್ರು ಹೌದು ಒಟ್ಟಿದ ಕುಳಬಾರ ನೋಡಬಾರ್ದು ಸಲ್ ಹೈದಿ ಗಿಡ ನೋಡಬಾರ್ದು ಹುಟ್ಟು ಬಂಜೀರ ಮುಖ ಮುಂಜಾನೆ ಎದ್ದು ನೋಡಬಾರ್ದು ಅಂತ ಹೇಳಿ ಹಾ. ಚುಚ್ಚಿ ಚುಚ್ಚಿ ಮಂದಿ ಮಾತಾಡಕತ್ರು ಆ ಹೊನ್ನಮಳೆದ ಹೋಗ್ಸಿದ್ರೆ ಹೆಂಡತಿಗೆ ತಡ್ಕೊಳ್ಳೋದಾಗ್ಲಿಲ್ಲ ಆಗ್ಲಿಲ್ಲ ಅವಾಗ ಗಂಡಿಗೆ ಹೇಳ್ತಾಳ ಏನಂತ ಪತಿನಾಥ ಪತಿ ದೇವ ಹಾ. ಈ ಬೆತ್ತದಿಂದ ನಮಗೆ ಮಕ್ಕಳಾಗಲ್ಲ ಅದು ಹೌದು ಜನರ ನಿಂದ್ಯಾದ ಮಾತಾಡಕತ್ತಾರ ಹಾ ಜನರ ಬಾಯಿ ಮುಚ್ಚಲಕ್ಕೆ ಒಂದೇ ಒಂದು ಫಲಸಂತನ ಮುತ್ತಿನ ಬಲಕ ಬೇಡ್ಕೊಂಡು ಬರೀ ಅಂತ ಹೇಳಿದಳು ಹೇಳಿದ್ಳು ಯಾಕಾಗತ್ತಿಲ್ಲ ಮತ್ತೆ ಮುತ್ತಿನ ಬಲಕ ಬಂದ ಹಾ ಮುತ್ತಿನ ಬಲಕ ಬಂದ ತಾನ ಹೌದು ಮುತ್ಯ ಹಾ. ನಾಯೆಲ್ಲ ಮಕ್ಕಳು ಬೇಡ ಅಂತ ಹೇಳಿದ ಕರೆ ಊರನ ಮಂದಿ ನಿಂದ್ಯಾದ ಮಾತಾಡಕತ್ತಾರ ನನ್ನ ಹೆಂಡತಿ ಮಕ್ಕಳು ಬೇಕಲ್ಲಕತ್ತಾಳ ಹೌದು. ಆ ಜನರ ಬಾಯಿ ಮುಚ್ಚಲಕ್ಕೆ ಒಂದೇ ಒಂದು ಫಲಸಂತನ ಕೊಡು ಮುತ್ಯ ಅಂತ ಕೇಳ್ದ ಕೇಳ್ದ ಅವಾಗ ಅಮೋಕ್ಷಿದ್ ಹೇಳ್ತಾನ ಏನಂತ್ರಿ? ಯಪ್ಪಾ, ಹಾ. ನಾ ಮೊದಲೇ ಹೇಳಿದ ಹೌದು. ಈ ಬೆತ್ತ ತಗೋಬೇಡ ಈ ಬೆತ್ತ ತಗೊಂಡ್ರೆ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳ್ದ ಹಾ. ಈ ಬೆತ್ತ ತಗೊಂಡಿದ್ದೀನಿ ನಿನಗೆ ಮಕ್ಕಳೇ ಆಗಲ್ಲ ಹೆಂಗ್ ಮಾಡುದು ಅಂತಂದ ಹೌದು ಅವಾಗ ಹೊನ್ನಮಳಿದ ಹೋಗ್ಸೋದು ದುಃಖ ಮಾಡ್ಲಕತ್ತ ಹೌದಪ್ಪ ಅವಾಗ ಹೌದು. ಅಮೋಕ್ಷಿದ್ ಹೇಳ್ತಾನ ಏನಂತ್ರಿ? ಯಪ್ಪಾ, ದುಃಖ ಮಾಡಕ್ ಹೋಗ್ಬೇಡ ಹೋಗ್ಬೇಡ ನಿನಗ ಮಕ್ಕಳಿಲ್ಲ ಖರೆ ನಿನ್ನ ತಮ್ಮಗ ಹೆಚ್ಚಾಗ ಶೀಲಿಸಿದ 8 ಮಂದಿ ಮಕ್ಕಳದಾರ ಹೌದು ಇಂದಾಪುರ ಬುಳ್ಳೋಗ್ಸಿದ 8 ಮಂದಿ ಮಕ್ಕಳದಾರ ಅದಾರ ಹೋಗಿ ಅವ್ರ ಬೆಲೆಕ ಕೇಳು ಕೇಳು ಕೊಟ್ರ ಖುಷಿದಿಂದ ತಗೊಂಡ ಬಾ ಹಾ ಕುಡಿಲಿಲ್ಲ ಅಂದ್ರೆ ಅವ್ರಿಗೆ ಹೇಳಾರ್ದು ಎತ್ಕೊಂಡು ಬಾ ನಿನ್ನ ಬೆನ್ನಿಗೆ ನಾ ಇರ್ತೀನಿ ಅಂದ ಮೋಕ್ಷಿದ್ದ ಹೌದು ಹೌದು ನಾ ಇರ್ತೀನಂದ ಅಂದ ಆ ಮುತ್ಯನ ಮೇಲೆ ವಿಶ್ವಾಸ ಇಟ್ಟು ಹೌದು ಅಚ್ಚೆಗಾಯಿಗೆ ಹೋದ ಹೋದ ಅಚ್ಚೆಗಾಯಿಗೆ ಹೋಗಿ ಶೀಲಿಸಿದ್ದನ ಬೆಲೆ ಕೇಳ್ತಾನ ಹಾ ಏನಂತ ತಮ್ಮ ಹಾ. ನಿನಗೆ 8 ಮಂದಿ ಮಕ್ಕಳದಾರ ಹೌದು ಒಂದೇ ಒಂದು ನನ್ನ ಮಗನಿಗೆ ಕೊಡು ನನ್ನ ಸೇವಾಕ್ ಇಟ್ಕೋತೀನಿ ಅಂದ ಯಾರು ಹೊನ್ನಮಳಿದ ಹೋಗ್ಸಿದ್ದ ಹೌದು ಅವಾಗ ಶೀಲಿಸಿದ್ ಹೇಳ್ತಾನ ಏನಂತ್ರಿ? ಅಣ್ಣ ಹಾ. ಹೊಲದಾಗ ಹೊಲ ಕೇಳು ಹೊಲ ಕೊಡ್ತೀನಿ ಮನ್ಯಾಗ ಮನಿ ಕೇಳು ಮನಿ ಕೊಡ್ತೀನಿ ಹೊಟ್ಟಿಲ್ಲ ಹುಟ್ಟಿದ ಮಗನಿಗೆ ಕೊಡಲ್ಲ ಅಂತ ಹೇಳ್ದ ಹೇಳ್ದ ಅಲ್ಲಿ ನೀನ್ ಇಂದಾಪುರಕ್ಕೆ ಹೋದ ಹೌದು. ಇಂದಾಪುರಕ್ಕೆ ಹೋಗಿ ಬುಳ್ಳೋಗ್ಸಿದ್ ಕೇಳ್ತಾನ ಹಾ ಏನಂತ ಅಣ್ಣ ಹಾ. ನಿನಗೆ 8 ಮಂದಿ ಮಕ್ಕಳದಾರ ಅದ್ರಾಗ ಒಂದೇ ಒಂದು ಮಗನಿಗೆ ಕೊಡು ನನ್ನ ಸೇವಾಕ್ ಇಟ್ಕೋತೀನಿ ಅಂದ ಹೌದು ನನಗ್ ಮಕ್ಕಳಿಲ್ಲ ಇಲ್ಲ ಸೇವಾಕ್ ಇಟ್ಕೋತೀನಿ ಅಣ್ಣ ಅಂದ್ಕೊಳ್ಳಿ ಅವಾಗ ಅಣ್ಣ ಇಂದಾಪುರ ಬುಳ್ಳೋಗ್ಸಿದ್ ಹೇಳ್ತಾನ ಏನಂತ್ರಿ? ರೊಕ್ಕ ಕೇಳು ರೂಪಾಯಿ ಕೇಳು ಬೆಳ್ಳಿ ಕೇಳು ಬಂಗಾರ ಕೇಳು ವಜ್ರ ಕೇಳು ಇಡುರೆ ಕೇಳು ಬೆಕ್ಕಾದ ಕೇಳು ಎಲ್ಲಾ ಕೊಡ್ತೇನೆ ಹಾ. ಹೊಟ್ಟಿಲಿ ಹುಟ್ಟಿದ ಮಗನಿಗೆ ಹ್ಯಾಂಗ್ ಕೊಡ್ಲಿ ಹೌದು ಮಗನಿಗೆ ನನ್ನ ಕೈಲಿ ಕೊಡೋದಾಗಲ್ಲ ಹಾ. ಇಲ್ಲಿದಿಂದ ಹೋಗತ್ ಹೇಳ್ದ ಹೇಳ್ದ ಅವಾಗ ಚಿಂತೆ ಆಯ್ತು ಇವನಿಗೆ ಹೌದು ಹೌದು ಯಾರಿಗೆ ಹೊನ್ನಮಳೆದ ಹೋಗ್ಸಿದ್ದಾಗ ಹಾ ಚಿಂತೆ ಆದ ಕೂಡಲೇ ಮುತ್ತೆ ಒಂದು ಮಾತು ಹೇಳ್ಯಾನ ಹೌದು ಕೊಟ್ರ ಖುಷಿದಿಂದ ತಗೊಂಡ್ ಬಾ ಅಂತ ಹೇಳ್ಯಾನ ಹೇಳ್ಯಾನ ಕೊಡ್ಲಿಲ್ಲ ಅಂದ್ರ ಅವ್ರಿಗೆ ಹೇಳಲಾರ್ದೆ ಎತ್ಕೊಂಡ್ ಬಾ ಅಂತ ಹೇಳ್ಯಾನ ಹೌದು ಅಣ್ಣನ ಮಗನಿಗೆ ಅಣ್ಣಗೆ ಹೇಳಾರ್ದೆ ಎತ್ಕೊಂಡು ಹೋಗ್ಬೇಕಂತ ಹೇಳಿ ಹ್ಮ್. ಆ ಕಡೆ ನೋಡ್ದ ಅಣ್ಣನ ಮಗ ಸಿದ್ರಾಯಿ ಮುತ್ಯ ಅಂಬಗಲ್ ಹಚ್ಚಿ ಕೂಸ ಅಂಗಳದಾಗ ಆಡಕತ್ತಿತ್ತು ಹೌದು ಸಾಣದಿತ್ತು ಕೂಸ್ ಸಾಣದಿತ್ತು ಹಾ ಇದೇ ಕೂಸಿಗೆ ನಾ ಎತ್ಕೊಂಡು ಹೋಗ್ಬೇಕು ನನ್ನ ಸೇವಾಕ್ ಇಟ್ಕೋಬೇಕಂತ ಹೇಳಿ ಹೌದು. ಆ ಸಿದ್ರಾಯಿ ಮುತ್ತಾಗಿ ಹಗಲ ಮ್ಯಾಗ ತಗೊಂಡು ಓಡ್ಲಕತ್ತ ಓಡದ ಅಣ್ಣ ನೋಡ್ದ ನೋಡ್ದ ಅಣ್ಣ ನೋಡತ್ತಾನ ಹಾ. ಎಷ್ಟು ನನ್ನ ತಮಗೆ ತಿಳಿಸಿ ಹೇಳಿದ್ರು ಕೂಡ ನನ್ನ ತಮ್ಮ ನನಗೆ ಹೇಳಾರ್ದೆ ನನ್ನ ಮಗನಿಗೆ ಹೊತ್ಕೊಂಡು ಹೋಗ್ಯ ಹೊಂಟ ನಂದ ಬಳಕ ಹೌದು ನನ್ನ ಮಗನಿಗೆ ಅವನು ಬಲ್ಯಾಕ ಬಿಡಬಾರ್ದು ಅಂತ ಹೇಳಿ ಹಾ. ಅವನು ಬೆನ್ನ ಹತ್ತದ ಆ ಇಂದಾಪುರ ಬುಳ್ಳೋಗ್ಸಿದನ ಬೆನ್ನ ಅವನ ಹೆಣ್ತಿನ ಹತ್ತದಳು ಹತ್ತದಳು ಬೆಳಗಾವ ದಾಟಿದ್ರು ಹತ್ತನೇ ದಾಟಿದ್ರು ಹಾ ಹತ್ತನೇ ದಾಟಿದ್ರು ಮುಂದೆ ಐನಾಪುರ ಊರ್ ಹತ್ತು ಐನಾಪುರ ಊರ್ ಬಲ್ಯಾಕ ಒಂದು ಕೆರೆ ಹತ್ತು ಹತ್ತು ಕೆರೆ ಬಲ್ಯಾಕ ನಿಂತು ಹೊನ್ನಮಳೆದ ಹೋಗ್ಸಿದ್ದು ಹೊಳ್ಳಿ ನೋಡ್ದ ಹ್ಮ್. ಹೊಳ್ಳಿ ನೋಡ್ದ ಕೂಡಲೇ ಅಣ್ಣ ವೈನಿ ಬೆನ್ ಹತ್ತಿದ್ರು ಹೌದು ಅಣ್ಣ ವೈನಿ ಬೆನ್ ಹತ್ತಿದ್ರು ಹ್ಮ್. ಬೆನ್ ಹತ್ತಿದ್ ನೋಡಿ ಆ ಹೊನ್ನಮಳೆದ ಹೋಗ್ಸಿದತ್ತಾನ ಏನಂತ ಈ ಕೂಸಿಗೆ ನನ್ನ ಬಲ್ಯಾಕ ನನ್ನ ಅಣ್ಣ ನನ್ನ ವೈನಿ ಬಿಡುದಿಲ್ಲ ಅಂತ ಹೇಳಿ ಹೌದು ಆ ಕೂಸಿಗೆ ಹಗಲ ಮ್ಯಾಗ ಇರ್ತಕ್ಕಂಥ ಕೂಸಿಗೆ ಅಲ್ಲೇ ಇರ್ತಕ್ಕಂಥ ಕೆರೆಯಾಗ ಎತ್ತಿ ಒಕ್ಕಾಡ್ದ ಒಕ್ಕಾಡ್ದ ಅಣ್ಣ ಬಂದು ಬೈಲಿಕ್ಕತ್ತ ಏನಂತ ನನ್ನ ಮಗನಿಗೆ ನೀ ಹಂಗ ಒಕ್ಕಾಡ್ದಿ ಯಾಕೆ ಒಕ್ಕಾಡ್ದಿ ಅಂತ ಕೇಳ್ದ ಹ್ಮ್. ಅವಾಗ ಹೊನ್ನಮಳೆದ ಹೋಗ್ಸಿದ್ ಒಂದು ಹೇಳ್ತಾನ ಏನಂತ ಒಂದ್ ಮಾತು ಏನ್ ಹೇಳ್ತಾನ ಅಂತ ಕೇಳಿದ್ರ ಹಾ. ಅಣ್ಣ ನಿನ್ನ ಮಗನೇ ಅದನ್ನ ಇಲ್ಲ ಅನ್ನೋದಿಲ್ಲ ಅಲ್ಲ ಅನ್ನೋದಿಲ್ಲ ನೀ ಕರೆದ್ರ ನಿನ್ನ ಮಾತಿಗೆ ಬಂದದ್ರ ನೀ ಕರ್ಕೊಂಡು ಹೋಗು ಹೌದು ನಾ ಕರೆದ ನನ್ನ ಮಾತಿಗೆ ಬಂದ್ರೆ ನನ್ನ ಸೇವಾಕ್ ಇಟ್ಕೋತೀನಿ ಅಂದ್ ಯಾರು ಹೊನ್ನಮಳೆದ ಹೋಗ್ಸಿದ್ದ ಹೌದು ಹೌದು ಯಾಕಾಗತ್ತೇಳಿ ಹಡ್ದಿರ್ತಕ್ಕಂಥ ತಂದು ಇಂದಾಪುರ ಬುಳ್ಳೋಗ್ಸಿದ್ದ ಹಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ 3 ಮಾತು ಕರೆದ ತಂದಿ ಮಾತಿಗೆ ಮಗ ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಹೊನ್ನಮಳೆದ ಹೋಗ್ಸಿದ್ದ ಹಾ. ಒಂದೇ ಒಂದು ಮಾತು ಕರೆದ ಹರದ ಮಗು ಸಿದ್ರಾಯ ಮ್ಯಾಗ ಬಾ ಅಂತೇಳಿ ತನ್ನ ಕೈಯಾಗಿನ ಬೆತ್ತ ಕೆರೆಯಾಗ ಒಕ್ಕಡ್ದ ಅದೇ ಬೆತ್ತ ಹಿಡ್ಕೊಂಡು ಸಿದ್ರಾಯ ಮುತ್ತೆ ಮ್ಯಾಗ ಬಂದ ಹೌದು ಇದು ಸಿದ್ಧರ ಮಾಡಿರ್ತಕ್ಕಂಥ ಸಿದ್ಧಾಟಿಗೆ ಪವಾಡ ಐತಿ ಹೌದು ಸಿದ್ರಾಯ ಮುತ್ತೆ ಹೋಗಿ ಐನಾಪುರದ ಕೆರೆಸಿದ್ದ ತಿಳಿ ನಾಮ ಬದಲಾಯ್ತು ಹೌದು ಈಗ ನೋಡ್ಲಿಕ್ ಹೋದ್ರು ಸತ್ಯ ಸಿಗುತ್ತದ ಸಿಗ್ತಾದ ಹಂಗ ಪವಾಡ ಮಾಡ್ರಿ ನನ್ನ ಸಿದ್ಧರು ಹಾ
ನಿಮ್ಮ ಶರಣರು ಈ ಕಡೆ ಹೌದು ನಮ್ಮ ಸಿದ್ಧರು ಮೊದಲನೇ ಹಿಡ್ಕೊಂಡು ಬಂದವ್ರ ಅದಾರ. ಹೌದು ಮೊದಲು ಇದ್ದವ್ರು ನನ್ನ ಸಿದ್ಧರು ಅದಾರ. ನಿಮ್ಮ ಶರಣರ್ಕಿತ ಹೌದು. ಈ ಜಗತ್ತಿನೊಳಗ ನನ್ನ ಪಾಲನೆ ಶ್ರೇಷ್ಠ ಐತಿ. ಐತಿ ಮೊದಲು ಇದ್ದವ್ರು ನಮ್ಮವ್ರ ಅದಾರ, ಅದಾರ ಆಮೇಲೆ ನಿಮ್ಮವ್ರ ಅದಾರ. ಹೌದು ಮೊದಲು ಇದ್ದವ್ರಿಗೆ ಹೆಚ್ಚಾಗಬೇಕಲ್ಲ ಮತ್ತ. ಹಾ ಆಮೇಲೆ ಬಂದವ್ರು ಹೆಂಗ್ ಹೆಚ್ಚಲಕ್ ಬರ್ತದ? ಹೆಂಗ ಅಲಕ್ ಬರ್ತೈತಿ? ಮದಗೊಂಡ ಅಪ್ಪಾಜಿ ಅವ್ರಿಗೆ ಹೆಚ್ಚ. ಹೌದು ಆಮೇಲೆ ನೀವು ಬಂದಿರಿ, ನೀವ್ ಹೆಂಗ್ ಹೆಚ್ಚಾಗ್ತೀರಿ? ಹೆಂಗ ಹಾಕಿರಿ? ಹೆಚ್ಚಾಗಲಕ್ ಬರೋದಿಲ್ಲ. ಇಲ್ಲ ಮದಗೊಂಡ ಅಪ್ಪಾಜಿ ಅವ್ರಿಗೆ ಹೆಚ್ಚ. ಹೌದು ಮುತ್ತೇನೆ ದೊಡ್ಡವ, ಹಾ ನೀವು ಮೊಮ್ಮಕ್ಕಳು ಅಷ್ಟೇ. ಹೌದು ನೀವು ಶರಣರು ಅಂದ್ರೆ ಮೊಮ್ಮಕ್ಕಳಿದ್ದಂಗ ನೀವು. ಹೌದು ಆಗಂಗಿಲ್ಲ. ಹೌದು ಹೌದು ಮುತ್ತೆ ಏನ್ ಮಾಡ್ಯಾನ, ಮುತ್ತೆ ಏನ್ ಪಡ್ಕೊಂಡ ಅವನಿಗೆ ಸಿಕ್ಕದ. ಹಾ ನೀವೆಲ್ಲ ಹುಡುಕ್ಯಾಳಕತ್ತೀರಿ, ಸಿಗಬೇಕಂತೇಳಿ ನಿಮ್ಗೆ ಸಿಗಂಗಿಲ್ಲ. ಅದು ಹೌದು ಹೌದು ಅಕ್ಕತ್ತ ಕೇಳಿದ್ರೆ ಅವ್ರ ದಾರಿನೇ ದೂರದ, ನಿಮ್ಮ ದಾರಿನೇ ದೂರದ. ಹೌದು ಹೌದು ಸಿದ್ಧರು ಹಾ ಆ ಸಿದ್ಧರ ವಿಷಯಗಳನ್ನ ಛಿದ್ರ ಮಾಡಿ ಹೇಳಿದ್ರೆ ಮೈಯಾಗಿರ್ತಕ್ಕಂಥ ರೋಮಗಳೆಲ್ಲ ಎದ್ದು ನಿಂದಿರ್ತಾವ. ಹೌದು ಹಂಗ ಅವ್ರು ಪವನ್ ಮಾಡ್ಯಾರ ಅವ್ರು. ಹಾ ಖರೆ ಶರಣರು ಹಂಗ ಮಾಡಿಲ್ಲ. ಮಾಡಿಲ್ಲ. ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ. ಹಾ ನಮಗೊಂದು ಪ್ರಶ್ನೆ ಕೇಳ್ಯಾರ ಅವ್ರು. ಕೇಳ್ಯಾರಲ್ರಿ? ಏನು ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ, ಹಾ ಬೀರ ದೇವ್ರ ಬಾಲ್ಯರ ಕೊಡಕ ಬಾಣ ಬಿಟ್ಟು ಕೂಡಲೇನೆ ಬಾಲ್ಯರು ಬೈತಾರ. ಹೌದು ಏನು ಬೈತಾರ? ಏನು ಬೈತಾರ? ತಾಯಿ ತಂದಿ ಇರ್ಲಾರ್ದ ಪರದೇಶಿ, ಬೆನ್ನ ಭುಜ ಇರ್ಲಾರ್ದ ಪರದೇಶಿ ಅಂದ ಕೂಡಲೇನೆ ಉಪ್ಪು ಇರ್ಲಾರ್ದ ಎಷ್ಟು ಉರಿತಿ ಅಂತ ಹೇಳಿ ಹೌದು ಬೀರ ದೇವ್ರಿಗೆ ಬೈದ ಕೂಡಲೇನೆ ಬೀರ ದೇವ್ರ ಮನಸ್ಸಿಗೆ ಹತ್ತು ಆ ಮಾತು ಮನಸ್ಸಿಗೆ ಹತ್ತು ಕೂಡಲೇನೆ ಹಾ. ಕಂಬಳಿ ಮುಸುಕ್ ಹೊಡೆದು ಜಗಲಿಗೆ ತಲೆ ಕೊಟ್ಟು ಮಕ್ಕೋತ ದೇವ್ರ. ಹೌದು ಹೌದು ಯಾರು? ದೇವ್ರ ಬೀರ ದೇವ್ರ. ಹಾ. ಮಕ್ಕೊಂಡ ಹೌದು. ಅವಾಗ ಅಕ್ಕ ಮಾಯವ ಬಂದು ಕೇಳ್ತಾಳ, ಏನಂತ್ರಿ? ಯಪ್ಪ ಹಾ. ಹಾಲಗಲ್ಲ ಹವಳದ ತುಟಿ ಯಾಕೆ ಬಡ್ಯವು ಅಂದ ಕೂಡಲೇನೆ ಬಾಲ್ಯರ ನಿಂದ್ಯದ ಮಾತಾಡ್ಯಾರ. ಹಾ. ಅಕ್ಕ ನೀ ಹಡ್ದಿರ್ತಕ್ಕಂಥ ತಾಯಿ ಹೌದೇನ್ ಅಲ್ಲತ್ತ ಕೇಳ್ದ. ಅವಾಗ ಮಾಯವ್ ಹೇಳ್ತಾಳ, ಹೌದು. ಯಪ್ಪ ಹಾ. ನಾ ಹಡ್ದಕ್ಕೆಲ್ಲ ನಾ ಪಡ್ದಕ್ಕೆ ಅದೇನಿ. ಅದೀನಿ. ಹಡ್ದಿರ್ತಕ್ಕಂಥ ತಾಯಿ ಚಂದನಗಿರಿಯ ಬರಮ ಭೂಪಾಲ ನಿನ್ನ ತಂದೆ ಅದಾನ, ತಾಯಿ ಸೂರವತಿ ಅದಳ ಅಂತ ಹೇಳಿ ಹೌದು ಹೌದು ಅಲ್ಲಿ ಮಾಯವ್ ಹೇಳಾಳ. ಮಾಯವ್ ಯಾರು ಹೇಳ್ಯಾರ ಅಂತ ಹೇಳಿ ಹಿಂಗ ಪ್ರಶ್ನೆ ಕೇಳ್ಯಾರ ಅವ್ರು. ಕೇಳ್ಯಾರಲ್ರಿ? ಮಾಯವ್ ಯಾರು ಹೇಳ್ಯಾರ ಅಂತ ಕೇಳಿದ್ರ ನನ್ನಪ್ಪ ಜಗದ್ಗುರು ರೇವಣ ಸಿದ್ಧ ಹೇಳ್ಯಾನ. ಜಗದ್ಗುರು ರೇವಣ ಸಿದ್ಧ ಹೇಳ್ಯಾನ. ಬೀರ ದೇವ್ರು ಸಿಗಾಕಿಂತ ಮುಂಚಿತವಾಗಿ ಕಂಚಳ ಮರದೊಳಗ ನನ್ನ ಅಪ್ಪ ಬೀರ ದೇವ್ರ ಕೈಕಾಲು ಬಿಚ್ಚಿ ಆಡ್ತಿದ್ದ. ಹೌದು ನಸ್ಕಿನ್ ನಾಕ ಕಳತಿದ್ದ. ಅಳುವಂತ ಧ್ವನಿ ಅಕ್ಕವ ಮಾಯವ ಕೇಳಿಸ್ತು. ಹೌದು ಆರ್ಯಣದಾಗ ಇಂಥ ಕಂದನ ದನಿ ಎಲ್ಲಿ ಕೇಳಕತ್ತದ, ಯಾರು ಬಿಟ್ಟು ಹೋಗಿರ್ಬೇಕಂತೇಳಿ ಶೋಧ ಮಾಡ್ಕೊತ ಬಂದ್ರು. ಕಂಚಳ ಮರದೊಳಗ ಬೀರಣ ದೇವ್ರ ತೊಟ್ಟಲು ತೂಗುತ್ತಿತ್ತು. ಹೌದು ಹೌದು ಗಾಳಿ ದೇವರು ಬಂದು ತೊಟ್ಟಲು ತೂಗುತ್ತಿದ್ದ. ಗಿಳಿರಾಮ ಬಂದು ಜೋಗಳ ಹಾಡ್ತಿದ್ದ. ಏಳಾಡಿ ಶೇಷ ಕಾವಲು ಮಾಡ್ತಿದ್ದ. ಹೌದು ರಿಕ್ ಚೇಳ ಮಗ್ಗಲ ಕಿತ್ತು ಕಂಟಿರಿ ಬಿಸಾಲ ತೆಳಗಿಂದ ಮೇಲೆ ಸುತ್ತ ಹಾಕ್ತಿದ್ದ. ಅಟ್ಟು ಕಾವಲು ಇಟ್ಟಿದ್ ಯಾರು? ಪರಮೇಶ್ವರ. ಹೌದು ಅಕ್ಕವ ಏರ್ಲಕ್ ಹೋದಳು, ಅಕ್ಕವ ಏರೋದು ಆಗ್ಲಿಲ್ಲ. ಮಾಯವ್ವ ರೇವಣ್ಣ ಸಿದ್ಧನ ಸ್ಮರಣೆ ಮಾಡಿ ಏರ್ದಳು. ಹೌದು ಏರಿ ಹೋಗಿ ತೊಟ್ಟಿಲ ಕೈ ಹಾಕ್ತಾಳ. ಆದಿಶೇಷ ಬಂದು ಅಡ್ಡ ನಿತ್ತ. ಹೌದು ಹೌದು ಅವಾಗ ಮಾಯವ್ ಹೇಳ್ತಾಳ, ಯಪ್ಪ ಇದಕ್ಕೆ ಅಡ್ಡ ಆಗ್ಲಕ್ ಹೋಗ್ಬೇಡ, ನಿನಗೊಂದು ಚಾಜಾ ಕೊಡ್ತೀನಿ. ಏನ್ ಚಾಜಾ ಕೊಡ್ತೀನಿ ಅಂತ ಕೇಳಿದ್ರ, ಆ ತವ್ರ ಮನ್ಯಾಗ ಹುಟ್ಟಿ ಬೆಳೆದಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಗಂಡನ ಮನೆಗೆ ಹೋಗಿರ್ತಾರ. ಆ ಗಂಡನ ಮನೆಗೆ ಹೋಗಿರ್ತಕ್ಕಂಥ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಆ ನಾಗರ ಅಮಾವಾಸ್ಯೆ ದಿವಸ ನಿನಗ ಹಾಲು ಎರಿಲಿ, ನೂಲಿನ ದಾರ ಹಾಕ್ಲಿ ಅಂತೇಳಿ ಮಾಯವಲ್ಲಿ ಆದಿಶೇಷಗ ಆಶೀರ್ವಾದ ಮಾಡಿದ್ಳು. ಆದಿಶೇಷ ದಾರಿ ಬಿಟ್ಟ. ಆ ತೊಟ್ಟಲು ತಗೊಂಡು ತಳಗ ಬಂದ್ಳು. ಆ ಕೂಸಿನ ರೂಪ ನೋಡಿ ಅಕ್ಕವ ಈ ಕೂಸು ನನಗೆ ಬೇಕಲ್ಲಕತ್ತಳು. ಅವಾಗ ಮಾಯವ ನನಗೆ ಬೇಕಲ್ಲಕತ್ತಳು. ಜಗಳ 3 ತಾಸು ನಡೀತು. ಎಷ್ಟು ತಾಸ? 3 ತಾಸ. 3 ತಾಸು ನಡೀತು. ಆ ಜಗಳ ಕೇಳಿ ಅವ್ರ ಬಾಯಿ ಕೇಳಿ ಅಲ್ಲೇ ಕುರಿ ಮೇಯಿಸ್ಕೊತು ಎರಳಿ ಗುಂಪಿ ಅರಸು ಬಂದ. ಬಂದು ಕೇಳ್ತಾನ, ಯವ್ವ ಯಾಕೆ ಜಗಳ ಆಡ್ಕತ್ತೀರಿ, ಎದ್ರ ಸಲುವಾಗಿ ಜಗಳ ಆಡ್ಕತ್ತೀರಿ ಅಂದ ಕೂಡಲೇ ಅವಾಗ ಅಕ್ಕವ ಮಾಯವ್ ಹೇಳ್ತಾರ, ಏನಂತ? ಈ ಕಂದನ ರೂಪ ನೋಡಿ ನಮ್ಗೆ ಒಬ್ಬರಿಗೆ ಬಿಡಲಾರ್ದಂಗ ಆಗ್ಯಾದ. ಈ ಕೂಸು ನನಗ ಬೇಕು, ಈ ಕೂಸು ನನಗ ಬೇಕಂತೇಳಿ ಇಬ್ರು ಅಕ್ಕ ತಂಗಿಯರು ನಾವು ಜಗಳ ಆಡ್ಕತ್ತೀವಿ. ಇದ್ರ ನ್ಯಾಯ ನೀನೇ ಮಾಡತ್ತೇಳಿ ಆ ಎರಳಿ ಗುಂಪಿ ಅರಸಿಗೆ ಹೇಳಿದ್ರು. ಯಾಕಾಗತ್ತೇಳಿ ಆ ತೊಟ್ಟಲು ಒಯ್ದು 3 ಕಣ್ಣಿನ ಹುತ್ತಿನ ಮ್ಯಾಗಿಟ್ಟು ಯಾರು? ಎರಳಿ ಗುಂಪು ಅರಸ ಇಟ್ಟು ಹೇಳ್ತಾನ, ಯಾರು ಎದಿ ಹಾಲು ಹೋಗಿ ಬೀರ ದೇವ್ರ ಬಾಯಾಗಿ ಬೀಳ್ತಾವ ನೋಡು, ಅವರಿಗೆ ಬೀರ ದೇವ್ರು ಸಿಗ್ತಾನಂತ ಹೇಳ್ದ. ಅಕ್ಕವ ಸುತ್ತ ಹಾಕಿದ್ರು, ಅಕ್ಕವನ ಎದಿ ಹಾಲು ಬೀಳಿಲ್ಲ. ಮಾಯವ್ ವಿಚಾರ ಮಾಡ್ತಾಳ, ಸುತ್ತ ಹಾಕದಂಗ ನಾನು ಸುತ್ತ ಹಾಕದಂದ್ರೆ ನನ್ನ ಎದಿ ಹಾಲು ಬೀಳುದಿಲ್ಲ. ನಾನು ಜಗದ್ಗುರು ರೇವಣ ಸಿದ್ದೇಶ್ವರನ ಸ್ಮರಣೆ ಮಾಡ್ಬೇಕು, ಸ್ಮರಣೆ ಮಾಡಿ ಸುತ್ತ ಹಾಕಬೇಕಂತೇಳಿ ಜಗದ್ಗುರು ರೇವಣ ಸಿದ್ದೇಶ್ವರ ಅಂತೇಳಿ 3 ಸುತ್ತ ಹಾಕಿದಳು. ಆ ಮಾಯವನ ಎದಿ ಹಾಲು ಹೋಗಿ ಚರರ ಬೀರನ ಬಾಯಾಗ ಬಿದ್ದು. ಬೀರ ದೇವ್ರ ಮಾಯವನ ಕೈಯಾಗ ಸಿಕ್ಕ. ಅಲ್ಲಿ ಮಾಯವನ ಹಾಲು ಬೀಳ್ಬೇಕಾದ್ರೂ ರೇವಣ ಸಿದ್ದೆ ಕಾರಣ ಅದಾನು. ಎಲ್ಲಾನು ರೇವಣ ಸಿದ್ದೆ ಹೇಳ್ಯಾನ. ಏನ್ ಹೇಳ್ಯಾನ? ಎಲ್ಲಾನು ರೇವಣ ಸಿದ್ದೆ ಹೇಳ್ಯಾನ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಕನ್ಸರ್ ಹಿಂಗ ಕುಲ್ಲ ಐತಿ.
ಇದಕ್ಕೆ ಬೇರೆ ಇತ್ತಂದ್ರೆ ಹೇಳ್ರಿ ಬಂದು. ಇದಕ್ಕೆ ಬೇರೆ ಅವನಿಗೇನು ಕೂತಿ ಕೂನ್ ಇರ್ತದ. ನಮ್ಮ ಅಟ್ಟ ಮನೆ ವಿಷಯ ಹೌದು. ಏನು ಕೂನ್ ಇರಲ್ಲ. ನಮ್ಮ ಹೊಲದ ಉತ್ತಾರ ನಮಗೆ ಕೂನ್ ಇರ್ತದ. ಹೌದು ಹೌದು. ಹಾ. ನಮ್ಮ ಹೊಲದ ಉತ್ತಾರ ಹಿಂಗೈತಿ. ಹಿಂಗೈತಿ. ನಮ್ಮ ಹೊಲದ ಇತಿಹಾಸ ಹಿಂಗೈತಿ. ಹೌದು. ಇದಕ್ಕೆ ಬಿಟ್ರೆ ಬ್ಯಾರೆ ಏನು ಇಲ್ಲ. ಇಲ್ಲ. ಯಾವ ಮಟ್ಟ ಮನೆಗೆ ಹೋಗಿ ಕೇಳಿದ್ರು ಹಿಂಗೆ ಹೇಳ್ತಾರ. ಹೌದು. ಇರ್ಲಿ, ಬೆಕ್ಕದಲ್ಲಿ ಹೋಗಿ ಕೇಳ್ರಿ. ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಹಾ. ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವರಿಗೆ ಬಾಳಿ ಹೋಗ್ತದ. ಹೋಗ್ತದ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ. ಓಕೆ.